ಹಾಯ್ ಫ್ರೆಂಡ್ಸ್, ಅಸ್ಸಲಾಂ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ರೆಸಿಪಿ ಮಾಡ್ತಾ ಇದ್ದೀನಿ. ಚಿಕನ್ 65 ಗ್ರೇವಿ ಮಸಾಲ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಎಣ್ಣೆ 4 ಟೀ ಸ್ಪೂನ್, 4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 4 ಚಿಕ್ಕ ಟೊಮ್ಯಾಟೊ, 3 ಟೀ ಸ್ಪೂನ್ 65 ಮಸಾಲ, ಉಪ್ಪು ರುಚಿಗೆ ತಕ್ಕಷ್ಟು, ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್, 1/4 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಪೌಡರ್, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಇದು 1 kg 200 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. 4 ಈರುಳ್ಳಿ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ, ಇದು ಕೊತ್ತಂಬರಿ ಸ್ವಲ್ಪ. ನಾನು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 4 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಈರುಳ್ಳಿ ಹಾಕೊಂತೀನಿ. ಈರುಳ್ಳಿ ಹಾಕೊಂಡು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತೀನಿ. ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ಇವಾಗ ಕಟ್ ಮಾಡಿಕೊಂಡಿರೋ ಟೊಮ್ಯಾಟೊ ಹಾಕೊಂತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಟೊಮ್ಯಾಟೊ ಫ್ರೈ ಆಗಿದೆ. ಇದಕ್ಕೆ ಇದು ಮಸಾಲೆ ಎಲ್ಲ ಹಾಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂತೀನಿ. ಫ್ರೈ ಮಾಡ್ಕೊಂಡು ಚಿಕನ್ ಹಾಕೊಂತೀನಿ. ಇವಾಗ ನಾನು ಚಿಕನ್ ಹಾಕೊಂತೀನಿ. ಹಾಗೆ ಕರಿಬೇವು ಕೂಡ ಹಾಕೊಂತೀನಿ. ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 10 ನಿಮಿಷ ಬಿಡೋಣ. ಸ್ವಲ್ಪ ಮೇಲೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ. ಇವಾಗ 10 ನಿಮಿಷ ಇದು ಇವಾಗ 10 ನಿಮಿಷ ಆಗಿದೆ ನೋಡಿ. ಚೆನ್ನಾಗಿ ಚಿಕನ್ ಬೆಂದಿದೆ. ಇವಾಗ ಇದಕ್ಕೆ ನಾವು 65 ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬಾ ಈಸಿ ಇರೋ ರೆಸಿಪಿ ಇದು. ಅಡಿಗೆ ಮಾಡೋಕ್ ಬರ್ದಿರೋರು ಕೂಡ ಮಾಡ್ಬೋದು, ಈಸಿ ಆಗಿದೆ. ಇವಾಗ ಅರ್ಧ ಲೋಟ ನೀರ್ ಹಾಕೊಂತೀನಿ. ನಾನು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ಇವಾಗ ಕಾಲೇಜಲ್ಲಿ ಹಾಸ್ಟೆಲ್ ಅಲ್ಲಿ ಎಲ್ಲ ಇರ್ತಾರೆ, ಅವ್ರು ಈಸಿಯಾಗಿ ಮಾಡ್ಕೋಬಹುದು. ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ರೆಸಿಪಿನ. 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಇವಾಗ ಇದಕ್ಕೆ ಇನ್ನು 10 ನಿಮಿಷ ಸ್ಟವ್ ಮೇಲೆ ಲೋ ಫ್ಲೇಮ್ ಅಲ್ಲಿ ಬಿಡೋಣ. ಇವಾಗ ಇದು ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಚಿಕ್ಕ ಬೇಕು ಅಷ್ಟು ಇಕ್ಕೋಬಹುದು. ನಾನು ಇವಾಗ ಈ ಊಟದ ಜೊತೆ ಚಪಾತಿ ಜೊತೆ ತಿನ್ನಕ್ಕೆ ಮಾಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಗಟ್ಟಿ ಬೇಕಾದ್ರೂ ಗಟ್ಟಿಯಾಗಿ ಇಟ್ಕೋಬಹುದು. ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್, ಇವಾಗ ಇದನ್ನ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಚಪಾತಿ, ಅನ್ನ, ಚಿಕನ್ 65 ಗ್ರೇವಿ ಮಸಾಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.